ನಮಸ್ಕಾರ. ಈ ದಿನ ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನು ಕೆಲವು ವಿಚಾರಗಳನ್ನ ಹೇಳ್ಬೇಕು. ಏನಂತಂದ್ರೆ, ತುಂಬಾ ಜನ ಕೇಳ್ತಿರ ಸರ್, ನೀವು ಪದೇ ಪದೇ ಇದೇ ಇಂಟ್ರೊಡಕ್ಷನ್ ಹೇಳ್ತೀರಾ, ನಿಮಗೆ ತುಂಬಾ ಜನ ಬರಬೇಕು, ನಿಮಗೆ ದುಡ್ಡು ಮಾಡಬೇಕು ಅಂತ ಈ ತರ ಮಾಡ್ತೀರಾ ವಿಡಿಯೋಸ್ ಅಂತ ಕೇಳಿದ್ರು. ನೋಡಿ, ಕೋಟ್ಯಾಂತರ ಜನ ಈ ದೇಶದಲ್ಲಿ ಇದ್ದಾರೆ. ನಾನು ದಿನಕ್ಕೆ ಒಂದು 5ರಿಂದ 10 ಜನಕ್ಕೆ ಮಾತ್ರ ಕನ್ಸಲ್ಟೇಷನ್ ಕೊಡೋದು. ಸೊ ಹಾಗಾಗಿ ಇದೊಂದು ಬಿಸ್ನೆಸ್ ಪರ್ಪಸ್ ಅಲ್ಲಿ ಮಾಡಕ್ ಸಾಧ್ಯ ಇಲ್ಲ. ಎರಡನೇದಾಗಿ ಬಂದು, ಜನಗಳಿಗೆ ಜ್ಯೋತಿಷರು ಭಯವನ್ನ ಹುಟ್ಟಿಸ್ತಾರೆ. ರೀಸೆಂಟ್ ಆಗಿ ಒಬ್ಬರು ಜ್ಯೋತಿಷರು ಹೇಳ್ತಿದ್ರು, ಏನಂದ್ರೆ ಯಾರೊಬ್ಬರು ನ್ಯೂಮರಾಲಜಿಸ್ಟ್, ಅವ್ರ ಹೆಸರು ಬೇಡ, ನನ್ನ ಕಸ್ಟಮರ್ ಅವ್ರು ನನಗೆ ಕಾಲ್ ಮಾಡಿದ್ರು, ನೀವು ಇಂಥ ಡೇಟಲ್ಲಿ ಹುಟ್ಟಿದ್ರೆ ಹಾಗಾಗಿ ನೀವು ಆತ್ಮಹತ್ಯೆ ಮಾಡ್ಕೊಳ್ತೀರಾ ಅಂತ ಹೇಳಿದ್ರು ಅಂತ. ಇನ್ನೊಬ್ರು ರೀಸೆಂಟ್ ಆಗಿ ಒಬ್ಬರು ಜ್ಯೋತಿಷರು ಮಾತಾಡ್ತಿದ್ರು, ಮೀನ ರಾಶಿಯವರು ಅಥವಾ ಯಾವ್ದೋ ಒಂದು ರಾಶಿಗೆ ಕುಟುಂಬದಲ್ಲಿ ಒಂದು ಸಾವಾಗತ್ತೆ ಅಂತ ಹೇಳಿ. ಯಾವ ಬೇಸ್ ಮೇಲೆ ಇದನ್ನ ಹೇಳ್ತಾ ಇದ್ದಾರೆ? ನ್ಯೂಮರಾಲಜಿ ಜ್ಯೋತಿಷನ ಅಥವಾ ಜ್ಯೋತಿಷದಲ್ಲಿ ಆಯುಷ್ಯ ನಿರ್ಧಾರ ಮಾಡೋದು ಹೇಗೆ? ರಾಶಿಯಿಂದನೇ ನೀವು ಆಯುಷ್ಯ ನಿರ್ಧಾರ ಮಾಡ್ಬಿಡ್ತೀರಾ? ಒಬ್ಬ ವ್ಯಕ್ತಿಯ ಆಯುಷ್ಯವನ್ನ ಕ್ಯಾಲ್ಕುಲೇಟ್ ಮಾಡೋ ವಿಧಾನ ನಿಮಗೆ ಗೊತ್ತಿದೆಯಾ? ಯಾವ ತರ ನೀವು ನೋಡ್ತೀರಾ? ಎಷ್ಟು ತರದ ಆಯುಷ್ಯಗಳಿದೆ? ಅಲ್ಪಾಯು, ಮಧ್ಯಾಯು, ಪೂರ್ಣಾಯು, ದೀರ್ಘ, ಇದರಲ್ಲಿ ಯಾವ ಕೆಟಗರಿ ಬೀಳ್ತಿದೆ, ಮತ್ತೆ ದಶ ಪೀರಿಯಡ್ ಯಾವ್ದನ್ನು ಅಪ್ಲೈ ಮಾಡೋದ್ರಲ್ಲಿ ಜನಗಳನ್ನ ಎದುರಿಸಿದ್ರೆ ಯಾಕೆ ಪೂಜೆಗಳು ಮಾಡಿಸ್ಲಿ, ನಿಮ್ಮ ಹತ್ರ ಜಮ್ ಸ್ಟೋನ್ಸ್ ತಗೊಳ್ಳಿ, ಅದು ನಿಮ್ಮ ಹತ್ರ ಇನ್ನೊಂದೇನೋ ಮಾಡ್ಲಿ ಅಂತನ. ಇದನ್ನ ಯಾವ್ದು ನಂಬಕ್ ಹೋಗ್ಬೇಡಿ. ಅದಕ್ಕೋಸ್ಕರ ನಾನು ಇಂಟ್ರೊಡಕ್ಷನ್ ಅಲ್ಲಿ ಇವೆಲ್ಲ ಹೇಳ್ತೀನಿ. ಜೊತೆಯಲ್ಲಿ ಇನ್ನೊಂದೇನಂತಂದ್ರೆ, ಜಾತಕವನ್ನು ನೋಡೋ ವಿಧಾನ ಜನಗಳು ಫಸ್ಟ್ ತಿಳ್ಕೊಬೇಕು. ರಾಶಿಯಿಂದಾಗ್ಲಿ ಹೆಸರಿಂದಾಗ್ಲಿ ತಿಳ್ಕೊಳಕ್ ಆಗಲ್ಲ. ವೇದಿಕ್ ಅಸ್ಟ್ರಾಲಜಿ ಅಂದ್ರೆ ಡೇಟ್ ಆಫ್ ಬರ್ತ್ ಟೈಮ್ ಕರೆಕ್ಟ್ ಆಗಿರ್ಬೇಕು, ನಿಮ್ಮ ಲಗ್ನ ಕರೆಕ್ಟ್ ಆಗಿ ಗೊತ್ತಿರೋ, ಲಗ್ನದಿಂದಲೇ ಮ್ಯಾಕ್ಸಿಮಮ್ ಬೇರೆದೆಲ್ಲ ಕನ್ಫರ್ಮೇಶನ್ಗೆ. ಲಗ್ನವನ್ನು ತಿದ್ದುವಾಗ ನಿಮ್ಮ ಹಿಂದಿನ ನಡೆದಿರೋ ಘಟನೆಗಳನ್ನ ಹೇಳಿ ಲಗ್ನ ಯಾವ್ದಂತ ಕಂಡುಹಿಡಬೇಕಾಗತ್ತೆ. ಸೊ ಈ ಲಗ್ನವನ್ನ ಕಂಡುಹಿಡಿಯುವಾಗ ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಅಂತ ಏನ್ ಹೇಳ್ತಾರೆ, ಇದು ಬಹಳ ಸೂಕ್ಷ್ಮವಾಗಿರೋ ವಿಷಯ. ಇದು ಎಷ್ಟೋ ಜ್ಯೋತಿಷರುಗಳಿಗೆ ಇದು ಬರಲ್ಲ. ಸೊ ಇದಕ್ಕೆ ಪಾಸ್ಟ್ ಇವೆಂಟ್ಸ್ ಹೇಳಿದಾಗ ನಾವು ಅವರಿಗೆ ಜ್ಯೋತಿಷ ಗೊತ್ತಿದೆ ಅಂತ ನಂಬಬಹುದು. ಯಾಕೆಂದ್ರೆ ಭವಿಷ್ಯವನ್ನು ಹೇಳೋದನ್ನು ನಾವು ನಂಬಬಹುದು ಅವಾಗ. ಇದಾದ್ಮೇಲೆ ಪೂಜೆಗಳ ಬಗ್ಗೆನೂ ಅಷ್ಟೇ. ಯಾರು ಕೂಡ ಬಡವ ಶ್ರೀಮಂತ ಯಾವ ಜಾತಿ ಭೇದ ಕೂಡ ಜ್ಯೋತಿಷದಲ್ಲಿ ಇಲ್ಲ. ಯಾವುದೇ ತರದ ಭೇದ ಭಾವ ಇಲ್ಲ. ಇಲ್ಲಿ ಜ್ಯೋತಿಷದಲ್ಲಿ ಇರುವಂತದ್ದು ಕರ್ಮಫಲ ಆಧಾರವಾಗಿ ನಮಗೆ ಸಮಸ್ಯೆಗಳು ಒಳ್ಳೇದು ಕೆಟ್ಟದ್ದು ನಡೆಯುತ್ತೆ. ಕರ್ಮಗಳನ್ನ ಗ್ರಹಗಳು ಡೆಲಿವರಿ ಮಾಡ್ತವೆ. ಗ್ರಹಗಳಿಗೋಸ್ಕರ ಮಂತ್ರ ಜಪಗಳು ಮಾಡಿ, ದಾನಗಳನ್ನ ಮಾಡಿ, ಎಷ್ಟು ಫಿಲಂಥ್ರಫಿಕ್ ಆಗಿರುವಂತಹ ಆಕ್ಟಿವಿಟೀಸ್, ದಾನ ಧರ್ಮಗಳ ಬಗ್ಗೆ ಋಷಿ ಮುನಿಗಳು ಮಾತಾಡಿದ್ದಾರೆ. ಎಲ್ಲರಿಗಿಂತ ಮೇನು ನಮ್ಮ ಡೆಸ್ಟಿನಿನ ಒಪ್ಕೊಳ್ಳುವಂಥದ್ದು. ಯಾಕೆಂದ್ರೆ ಜ್ಯೋತಿಷ ಅನ್ನುವಂಥ ಆಧ್ಯಾತ್ಮಿಕವಾಗಿ ವ್ಯಕ್ತಿ ಎಷ್ಟು ಮುಂದುವರಿತಾನೆ ಅಂತ, ಯಾವ ಕಾರ್ ಆಗ್ಲಿ ಪ್ರಾಪರ್ಟಿ ಇದನ್ನ ಮಾಡ್ತಾನೆ ಅಂತ ತಿಳ್ಕೊಳ್ಳೋದಕ್ಕಲ್ಲ. ಇಷ್ಟೆಲ್ಲ ವಿಷಯಗಳಿದ್ದಾಗ ನಾವು ಕರುಮುಲಿಮಾಲ, ನ್ಯೂಮರಾಲಜಿ, ಟ್ಯಾರೆಟ್ ಕಾರ್ಡು, ಆಮೇಲೆ ಮ್ಯಾಜಿಕಲ್ ರೆಮಿಡಿಗಳ ಬಗ್ಗೆ ಜನಗಳು ಮೋಸ ಮಾಡಬಾರ್ದು. ಇದೊಂದು ವಿಜ್ಞಾನ. ಇದ್ರ ಬಗ್ಗೆ ಜನಗಳಿಗೆ ಅರಿವು ಬರಲಿ ಅಂತ ಮಾತ್ರ ನಾನು ಇಂಟ್ರೊಡಕ್ಷನ್ ಮಾತಾಡ್ತೀನಿ. ಸೊ ನಿಜವಾದ ಜ್ಯೋತಿಷದ ಬಗ್ಗೆ ನಿಮಗೆ ಒಂದು ಜಾತಕ ನೋಡೋ ಪದ್ಧತಿ ನಿಮಗೆ ಗೊತ್ತಾಗಬೇಕು ಅಂದ್ರೆ ನೀವು ಭೈರವೇಶ್ವರ ಬುಕ್ ಮಾಡಿ ನಿಮ್ಮ ಜಾತಕದ ಪರಿಶೀಲನೆ ನಾವು ಮಾಡ್ತೀವಿ. ಮಕರ ರಾಶಿ 2026 ಫೆಬ್ರವರಿ 15ನೇ ತಾರೀಕು ನಂತರ, ಮಹಾಶಿವರಾತ್ರಿ ನಂತರದಲ್ಲಿ ವಾರ ಫಲಗಳಲ್ಲಿ ನಾವು ನೋಡೋದಾದ್ರೆ, ಮಕರ ರಾಶಿಯವರಿಗೆ ಏನೆಲ್ಲ ಬೆಳವಣಿಗೆಗಳು, ಅಭಿವೃದ್ಧಿ, ಒಳ್ಳೆಯ ಕೆಟ್ಟ ವಿಚಾರಗಳು ಏನೇನಿದೆ ಅಂತ ನೋಡೋಣ. ರಾಶಿ ಫಲದಲ್ಲಿ ಮೊದಲನೇದಾಗಿ ನಾವು ನೋಡುವಂತದ್ದು ಉಚ್ಚನಾಗಿರುವಂತಹ ಕುಜಗ್ರಹ ಇನ್ನೂ ಸ್ವಲ್ಪ ದಿನಗಳ ಕಾಲ ಈ ಒಂದು ಮಕರ ರಾಶಿಯಲ್ಲಿ ಇರೋದ್ರಿಂದ, ಒಂದು, ಹೆಣ್ಣು ಮಕ್ಕಳಿಗೆ ವಿವಾಹ ಪ್ರಾಪ್ತಿ ಸಾಧ್ಯತೆ ಜಾಸ್ತಿ, ತುಂಬಾ ಸೂಟೇಬಲ್ ಆಗಿರುವಂತಹ ಲೈಫ್ ಪಾರ್ಟ್ನರ್ ಸಿಗುವಂತಹ ಸಾಧ್ಯತೆ ಜಾಸ್ತಿ, ಮದುವೆ ಆಗುವಂತಹ ಸಾಧ್ಯತೆಗಳು ಜಾಸ್ತಿ, ಶುಭ ಕಾರ್ಯಗಳು ನಡೆಯುವಂತಹ ಸಾಧ್ಯತೆ ಜಾಸ್ತಿ. ಸೋಷಿಯಲ್ ಮೀಡಿಯಾದಲ್ಲಿ ನೀವೇನಾದ್ರು ಇದ್ರೆ, ರೀಲ್ಸ್ ಮಾಡೋರು, ಕಂಟೆಂಟ್ ಕ್ರಿಯೇಟರ್ಸ್, ಬ್ಲಾಗರ್ಸ್ ಯಾರೇ ಇದ್ರು ಸಹ ಅವರಿಗೆ ಅನುಕೂಲ ಜಾಸ್ತಿ. ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಇದೆ, ಸ್ಟೇಜ್ ಪರ್ಫಾರ್ಮೆನ್ಸ್ ನೀವು ಕೊಡೋರಾಗಿದ್ರೆ ಬಹಳ ಉತ್ತಮ ಅಂತ ನಾನು ಹೇಳ್ತೀನಿ. ಅಗೇನ್ ಇದು ಪ್ರಾಪರ್ಟಿ ಖರೀದಿ ಮಾಡೋರಿಗೆ ಬಹಳ ಉತ್ತಮ. ಅದರಲ್ಲಿ ಕಟ್ಟಿರುವಂತ ಮನೆಗಳನ್ನ, ಸೈಟ್ ಗಳನ್ನ ತಗೊಳ್ಳೋರಿಗೆ ಬಹಳ ಅನುಕೂಲ ಆಗುತ್ತೆ. ಬಹಳ ಸುಲಭವಾಗಿ ಅನಾಯಾಸವಾಗಿ ಪ್ರಾಪರ್ಟಿ ಖರೀದಿ ಆಗುವಂತ ಸಾಧ್ಯತೆ ಮಕರ ರಾಶಿಯವರಿಗೆ. ಹೇಗೆ ನೀವು ಜಾತಕದಲ್ಲಿ ನೋಡ್ಕೋಬೇಕು, ಚತುರ್ಥ ಭಾವ ಹೇಗಿದೆ ನಿಮ್ ಜಾತಕದಲ್ಲಿ ಅಂತ. ಚತುರ್ಥ ಭಾವದಲ್ಲಿ ಬಹಳ ಬೆನಿಫಿಕ್ ಪ್ಲಾನೆಟ್ಸ್ ಇದ್ರೆ ಉತ್ತಮವಾಗಿರುವಂತ ಗೃಹ ಯೋಗ ಅವರಿಗೆ ಇರುತ್ತೆ. ಇದು ರಾಶಿಯಲ್ಲಿ ಇರುವಂತದ್ದು ಅಲ್ಲಿಗೆ ಸಪೋರ್ಟಿವ್ ಆಗಿರ್ಬೇಕು, ಅವಾಗ ಮಾತ್ರ ಆ ಒಂದು ಘಟನೆ ನಡೆಯುತ್ತೆ. ಇಲ್ಲ ಅಂದ್ರೆ ಅದೊಂದು ಇಂಡಿಕೇಶನ್ ಆಗಿ ಉಳಿದು ಬಿಡುತ್ತೆ. ಓಕೆನಾ? ಇದು ಏನಕ್ಕೆ ಅಂದ್ರೆ, ಒಂದು ರಾಶಿಯಲ್ಲಿ ಯಾವಾಗಲೂ ಒಂದು ಕ್ಷಿಪ್ರವಾಗಿ ನೋಡೋದಕ್ಕೆ, ಮತ್ತೆ ನಾನು ಯೂಶುವಲ್ ಆಗಿ ಫಲದೀಪಿಕಾ ಗ್ರಂಥದಲ್ಲಿರುವಂತಹ ರೂಲ್ಸ್ ಗಳನ್ನ ಅಪ್ಲೈ ಮಾಡ್ತೀನಿ. ಸೊ ಇಷ್ಟೆಲ್ಲ ನಾವು ನೋಡ್ಬೇಕಾಗತ್ತೆ. ಅಗೇನ್ ಇಲ್ಲಿ ಎರಡನೇ ಮನೆ ಇರುವಂತಹ ಗ್ರಹಗಳನ್ನ ನೋಡಿದ್ರೆ ನನ್ನ ಪ್ರಕಾರವಾಗಿ ಪ್ರಾಪರ್ಟಿ ಖರೀದಿದೆ, ಆದ್ರೆ ಬಟ್ ಫೈನಾನ್ಷಿಯಲ್ ಲಾಸ್, ಸಾಲ ಆಗೋ ಸಾಧ್ಯತೆ, ಸಾಲದ ಒತ್ತಡ ಹೆಚ್ಚಾಗೋ ಸಾಧ್ಯತೆ ಇದೆ. ಜೊತೆಯಲ್ಲಿ ಸಾಲಿನ ಹೊರಗಡೆ ಬರೋಕ್ಕೂ ದಾರಿ ಸಿಗತ್ತೆ. ಈಗ ಒಂದು ಕೊಟೇಶನ್ ಓದ್ತಿದ್ದೆ, ಅದ್ರಲ್ಲಿ ಏನಂದ್ರೆ, ಇಷ್ಟವೆಂದು ಅಗತ್ಯವಾದ ವಸ್ತುಗಳನ್ನ ಕೊಳ್ಳಬೇಡ ಅಂತ. ನಾವ್ ಇಷ್ಟ ಇದೆ ಅಂತೇಳಿ ಎಲ್ಲಾ ವಸ್ತುಗಳನ್ನ ತಗೊಳ್ಕೊಳ್ಳೋದಲ್ಲ. ಈಗ ಅಗತ್ಯನೇ ಇರಲ್ಲ, ಅದು ತಗೊಳ್ತೀವಿ, ನನಗೆ ಇಷ್ಟ, ಎಮೋಷನ್ ಕಂಟ್ರೋಲ್ ಮಾಡಕ್ ಆಗದೆ ಇರುವಂತದ್ದು. ನೋಡಿ, ಮನುಷ್ಯ ಬೇಸಿಕಲಿ ಒಬ್ಬ ಪ್ರಾಣಿ.
ಸೆಲ್ಫ್ ಕಂಟ್ರೋಲ್ ಯಾರು ಮಾಡ್ಕೊಂತ ನಾವು ಸಕ್ಸಸ್ಫುಲ್ ಆಗಿದೆ. ಯಾಕೆ ಇಡೀ ಪ್ರಪಂಚ ಒಂದು ಒಂದು ಪರ್ಫೆಕ್ಟ್ ದಾರಿಲಿ ಹೋಗ್ಬೇಕಂದ್ರೆ ಸೆಲ್ಫ್ ಕಂಟ್ರೋಲ್ ಬಹಳ ಇಂಪಾರ್ಟೆಂಟ್. ನಮ್ಮ ಮಕ್ಕಳಿಗೆ ನಾವು ಅದನ್ನೇ ಕಲ್ಸೋದಿಲ್ಲ. ಏನ್ ಬೇಕೋ ಇಷ್ಟ ಬಂದಿದ್ದಿಲ್ಲ ನಾನು ಮಾಡ್ತೀನಿ ಅಂತ ಹೊರಡೋನು ಯಾರು ಸಕ್ಸಸ್ಫುಲ್ ಆಗಲ್ಲ. ನೋಡಿ, ಒಂದು ಚೈನೀಸ್ ಗಾದೆ ಇದೆ, ಅಂದ್ರೆ ಓಡೋನ್ಗಿಂತ ನಡೆಯೋನು ಜಾಸ್ತಿ ದೂರ ಹೋಗ್ತಾನೆ ಅಂತ. ತುಂಬಾ ಸಮಾಧಾನ ಮನಸ್ಥಿತಿ ಇರಬೇಕು. ನಾವು ಅನ್ಕೊಂಡಿದ್ದೆಲ್ಲ ಆಗಲ್ಲ, ಇರೋದ್ರಲ್ಲಿ ನಾವು ತೃಪ್ತಿಯಾಗಿರೋದನ್ನ ಕಲಿಬೇಕು. ಸಾಲದಿಂದ ಹೊರಗಡೆ ಬರೋಕೆ ಇದೇ ಮಾರ್ಗ. ಅಗೇನ್ ಇಲ್ಲಿ ಯಾವುದೇ ಮ್ಯಾಜಿಕಲ್ ರೆಮಿಡಿಯಿಂದ ಸಾಲ ತೀರ್ಸಕ್ಕಾಗಲ್ಲ, ಬಟ್ ಒಂದು ದಾರಿ ಸಿಗತ್ತೆ. ಭಗವಂತ ದಾರಿ ಕೊಟ್ಟಾಗ ಅದನ್ನ ಉಪಯೋಗಿಸ್ಕೊಳ್ಳಿ. ಆಮೇಲೆ ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯದು, ಉದ್ಯೋಗಾಕಾಂಕ್ಷಿಗಳಿಗೆ ಬಹಳ ಉತ್ತಮವಾಗಿದೆ. ಯಾಕೆಂತಂದ್ರೆ ಒಳ್ಳೆ ಗ್ರಹಗಳು ಸೇರ್ಕೊಂಡಿದೆ, ಬುಧಾದಿತ್ಯ ಯೋಗ. ಬಟ್ ಜಾತಕದಲ್ಲಿರೋ ಯೋಗಗಳನ್ನ ಸುಮ್ನೆ ಗಜಕೇಸರಿ ಯೋಗ, ಆ ಯೋಗ ಈ ಯೋಗ ಅಂತೇಳಿ ರಾಶಿ ಫಲದಲ್ಲಿ ಹೇಳೋದಲ್ಲ. ಕೆಲವು ಗ್ರಹಗಳು ನಿಮಗೆ ಫೇವರೇಬಲ್ ಆಗಿ ಕೆಲಸ ಮಾಡ್ತವೆ. ಮಕರ ರಾಶಿಯವರಿಗೆ ಉದ್ಯೋಗ ಪ್ರಾಪ್ತಿ ಆಗತ್ತೆ, ಹೊಸ ಉದ್ಯೋಗದ ಅವಕಾಶ ಯಾರು ಹುಡುಕ್ತಿದ್ದೀರಾ, ಆಮೇಲೆ ಪ್ರೋಗ್ರೆಸ್ ಖಂಡಿತವಾಗ್ಲೂ ಸಿಗುತ್ತೆ. ವಿದೇಶದ ಉದ್ಯೋಗಕ್ಕೆ ಅನುಕೂಲ ಆಗುತ್ತೆ. ಗೌರ್ಮೆಂಟ್ ಜಾಬಿನ ಉದ್ಯೋಗ ಪ್ರಯತ್ನ ಮಾಡ್ತಿರೋರಿಗೆ ಬಹಳ ಒಳ್ಳೆಯದು. ಅಗೇನ್ ಇಲ್ಲಿ ಯಾರು ಟ್ರಾನ್ಸ್ಫರ್ ಟ್ರೈ ಮಾಡ್ತಿದ್ದೀರಾ, ಆಲ್ರೆಡಿ ಒಂದು ದೇಶದಲ್ಲಿ ಇರುತ್ತೆ, ಇನ್ನೊಂದು ದೇಶಕ್ಕೆ ಟ್ರೈ ಮಾಡ್ತಿರ್ತಾರೆ, ಅವರೆಲ್ಲರೂ ಕೂಡ ಅನುಕೂಲ ಆಗುತ್ತೆ. ಲಾಭದ ಸಾಧ್ಯತೆ ಅತಿ ಹೆಚ್ಚಾಗಿ, ಸಡನ್ ಗೇನ್ಸ್ ಇರುತ್ತೆ, ಎಲ್ಲಿಂದಲೂ ಬರ್ಬೇಕಾದ್ರೂ ಹಣ ಬರೋ ಸಾಧ್ಯತೆ, ಪಿತ್ರಾರ್ಜಿತ ಸ್ವತ್ತಿಗೆ ಸಂಬಂಧಪಟ್ಟಂತೆ ಡಿಸ್ಪ್ಯೂಟ್ಸ್ ಇದ್ರೆ ಸರಿಯಾಗೋ ಸಾಧ್ಯತೆಗಳು ಈ ಒಂದು ಮಕರ ರಾಶಿಯವರಿಗೆ ಬಹಳ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಉತ್ತಮವಾದ ಸಮಯವನ್ನ ಕಳೀತಾರೆ. ಯಾಕೆಂತಂದ್ರೆ ಚತುರ್ಥ ಭಾವ ಕೂಡ ಬಹಳ ಚೆನ್ನಾಗಿದೆ. ಫ್ಯಾಮಿಲಿ ಜೊತೆ ಒಳ್ಳೆಯ ವಾತಾವರಣ, ಗಂಡ ಹೆಂಡತಿ ಮಧ್ಯೆ ಒಂದು ಒಳ್ಳೆಯ ವಾತಾವರಣ, ಒಂದು ಆಹ್ಲಾದಕರವಾದಂತಹ ವಾತಾವರಣವನ್ನ ಮಕರ ರಾಶಿಯವರು ಖಂಡಿತವಾಗ್ಲೂ ಪಡೀತಾರೆ. ನಮಸ್ಕಾರ. ಜಾತಕವನ್ನ ನೋಡುವ ಬಗೆ ಹೇಗೆಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಉದ್ಯೋಗದ ಬಗ್ಗೆ ಕೇಳ್ತೀರಾ ಅನ್ಕೊಳ್ಳಿ, ಫಸ್ಟ್ ನಿಮ್ಮ ಲಗ್ನ ಯಾವುದು ಅಂತ ತಿಳ್ಕೊಬೇಕು. ಲಗ್ನ ತಿದ್ದಬೇಕು. ನೀವು ಕೊಟ್ಟಿರೋ ಟೈಮು ಕರೆಕ್ಟ್ ಆಗಿರಲ್ಲ. ಒಂದೊಂದ್ಸಲ ಲಗ್ನವನ್ನು ತಿದ್ದಬೇಕು ಅಂದ್ರೆ ನಿಮ್ಮ ಪಾಸ್ಟ್ ಇವೆಂಟ್ಸ್ ನಡೆಯೋದನ್ನೆಲ್ಲ ನೋಡಿ ಜಾತಕ ಅವ್ರದ್ದೇನ ಅಂತ ಫಸ್ಟ್ ತಿಳ್ಕೊಂಡು, ಆಮೇಲೆ ಲಗ್ನದಿಂದ, ರಾಶಿಯಿಂದ, ಸೂರ್ಯನಿಂದ, ಪಾದ ಲಗ್ನದಿಂದ, ದಶೆ, ವಿಂಶೋತ್ತರ ದಶೆ, ಚರದಶೆ, ಯೋಗಿನಿ ದಶೆನ ಅಪ್ಲೈ ಮಾಡ್ಬೇಕು. ಇಷ್ಟೆಲ್ಲ ಅಪ್ಲೈ ಮಾಡಾದ್ಮೇಲೆ ದಶಾಂಶವನ್ನ ನೋಡ್ಬೇಕು, ಅನಂತರ ಗೋಚಾರನ ನೋಡ್ಬೇಕು, ಆಮೇಲೆ ಪ್ರಶ್ನೆ ಕುಳ್ಳೆ ನೋಡ್ಬೇಕು, ಆಮೇಲೆ ಹಸ್ತರೇಖೆಗಳನ್ನ ನೋಡ್ಬೇಕು. ಹಸ್ತರೇಖೆ ಎಲ್ಲದನ್ನು ಮ್ಯಾಚ್ ಮಾಡಿ ಒಂದು ಪ್ರೆಡಿಕ್ಷನ್ ಬ್ಯೂಟಿಫುಲ್ ಆಗಿ ಕೊಡ್ಬೋದು. ಇದು ತುಂಬಾ ಜ್ಯೋತಿಷಗಳಿಗೆ ಬರಲ್ಲ. ಯಾರೋ ಒಬ್ರು 2 ಗಂಟೆಲಿ ಜ್ಯೋತಿಷ ಕಲಿಸ್ತೀನಿ ಅಂತ ಮೊನ್ನೆ ಆಡ್ ಹಾಕಿದ್ರು. ಆತರ ಕಲಿಯಕ್ಕಾಗಲ್ಲ. ಭಗವಂತನ ಒಂದು ಆಶೀರ್ವಾದ ಇದ್ರೆ ಕಲಿಬಹುದು. ಅದಕ್ಕೊಂದು ಶಿಸ್ತು ಬೇಕಾಗತ್ತೆ. ಹಾಗಾಗಿ ಆ ಬಗ್ಗೆ ನಿಮ್ಮ ಜಾತಕ ತೋರಿಸ್ಬೇಕು ಅಂದ್ರೆ ನೀವು ನನ್ನನ್ನ ಅಶೋಕ್ ಕುಮಾರ್, ಬೇರೆವೇ ಅಷ್ಟೋ ನನಗೆ ಭೇಟಿ ಆಗ್ಬೋದು. ನಮಸ್ಕಾರ.